ದ್ರೌಪದಮ್ಮ ಚಿನ್ನದ ಹಾರದಲ್ಲಿ ವ್ಯತ್ಯಾಸ ಆರೋಪ ಸಂಬಂಧ ಪಬ್ಲಿಕ್ ಟಿವಿಯ ವರದಿಯ ಬೆನ್ನಲ್ಲೇ ಇಒ ನಾಗರಾಜ್ರನ್ನ ಅಮಾನತು ಮಾಡಲಾಗಿದೆ. ದ್ರೌಪದಮ್ಮ ಚಿನ್ನದ ಹಾರದಲ್ಲಿ ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆಯಲ್ಲಿ ಈ ಆರೋಪ. ಮುಜರಾಯಿ ಇಲಾಖೆಯ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ. ಅಮಾನತು ಆದೇಶವನ್ನು ಚಿನ್ನದ ಸರ ತೆಗೆದುಕೊಂಡು ಹೋಗಿದ್ದು ತಪ್ಪು ಮತ್ತು ಯಾವ ಕಾರಣಕ್ಕಾಗಿ ಸರ ತಗೊಂಡು ಹೋದ್ರು, ವಾಪಸ್ ಯಾವತ್ತು ತಂದು ಹುಂಡಿಗೆ ಹಾಕಲಾಗಿದೆ, ಇದೆಲ್ಲದರ ತನಿಖೆಯನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡೋ ಮೂಲಕ ಮುಜರಾಯಿ ಇಲಾಖೆಯ ಆಯುಕ್ತರು ಯಾವ ಕಾರಣದಿಂದಾಗಿ ತೆಗೆದುಕೊಂಡು ಹೋದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಇಒ ನಾಗರಾಜ್ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನನ್ನ ತಪ್ಪೇ ಇಲ್ಲ ಇದರಲ್ಲಿ ಅಂತ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದ್ರೌಪದಮ್ಮ ದೇವಿಯ ಚಿನ್ನದ ಹಾರದಲ್ಲಿ ವ್ಯತ್ಯಾಸ ಕಂಡು ಬಂದಿದೆ. ಇದಾಗಿರೋದು ಅಕ್ಟೋಬರ್ 6ನೇ ತಾರೀಕು ಕಳೆದ ವರ್ಷ ನಡೆದಿರುವಂತಹ ಒಂದು ಎಣಿಕೆ ಕಾರ್ಯ. ಆ ಸಂದರ್ಭದಲ್ಲಿ ಹುಂಡಿಯಲ್ಲಿ ಇದ್ದಂತಹ ಎಣಿಕೆ ಕಾರ್ಯ ಸಂದರ್ಭದಲ್ಲಿ ಚಿನ್ನದ ಹಾರ ಸಿಕ್ಕತ್ತೆ. ಅದನ್ನ ಇಒ ನಾಗರಾಜ್ ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿರ್ತಾರೆ. ಇದೇ ವಿಚಾರವಾಗಿ ಪಬ್ಲಿಕ್ ಟಿವಿ ವರದಿಯನ್ನ ಬಿತ್ತರ ಮಾಡಿತ್ತು. ಈಗ ಇಲಾಖೆಯ ಆಯುಕ್ತರು ನಿರ್ಧಾರವನ್ನ ತೆಗೆದುಕೊಂಡು ಸಸ್ಪೆಂಡ್ ಮಾಡಿದ್ದಾರೆ. ಚೈನ್ ತಗೊಂಡೋಗಿ ಜಾಸ್ತಿ ಗ್ರಾಮ್ರ ತಗೊಂಡೋಗಿ ಕಡಿಮೆ ಗ್ರಾಮ್ದು ಏನೋ ತಂದು ಹಾಕಿದಾರೆ ಅಂತ ಹೇಳ್ಬಿಟ್ಟು ಅದೊಂದು ಹೇಳ್ತಾ ಇದಾರೆ. ಸೊ ಇವಾಗ ಅದನ್ನ ನಾವು ಅವ್ರಿಗೆ ವಾಟ್ ಎವರ್ ಇಟ್ ಈಸ್ ಅದು ತಗೊಂಡು ಹೋಗ್ಬಾರ್ದಾಗಿತ್ತು, ಅದು ತಪ್ಪಾಗಿದೆ. ಅದಕ್ಕೋಸ್ಕರ ಈಗ ಸಸ್ಪೆನ್ಷನ್ ಆರ್ಡರ್ ಇಶ್ಯೂ ಮಾಡ್ತಾ ಇದೀವಿ. ಚೈನ್ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಕರ್ತಲಾಯಿಂದ. ಪವಿತ್ರ, ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ಇದೀಗ ಅಮಾನತು ಆದೇಶವನ್ನ ಮಾಡಲಾಗಿದೆ ಮತ್ತು ನನ್ನ ತಪ್ಪಿಲ್ಲ ಅಂತ ನಾಗರಾಜ್ ಹೇಳ್ತಾ ಇದ್ದಾರೆ. ಒಟ್ಟಾರೆ ಇದನ್ನ ತಪ್ಪಿಲ್ಲ ಅಂತ ಸಾಬೀತುಪಡಿಸ್ಕೊಳ್ಳಿಕ್ಕೆ ಅವ್ರ ಹತ್ರ ಪೂರಕ ದಾಖಲೆಗಳಿದೆಯಂತ? ಈಗ ದೇವರ ಚಿನ್ನ, ಅದು ಭಕ್ತರು ಕೊಟ್ಟಿರುವಂತಹ ಚಿನ್ನ, ಅದನ್ನ ದೇವಸ್ಥಾನದ ಆವರಣದಿಂದ ಹೊರಗಡೆ ತೆಗೆದುಕೊಂಡು ಹೋಗಿರೋದೇ ಮೊದಲ ತಪ್ಪು. ಈಗ ಅದಕ್ಕೆ ನಾನಾ ಕಾರಣಗಳನ್ನ ನಾಗರಾಜ್ ಅವರು ಕೊಡ್ತಾರೆ. ಲಾಕರ್ ಸಿಸ್ಟಮ್ ಇರಲಿಲ್ಲ ಅನ್ನುವಂಥದ್ದು, ಅದು ಯಾವ ಕಾರಣಗಳನ್ನ ಕೂಡ ಕಾನೂನು ಕೇಳೋದಿಲ್ಲ. ಯಾಕಂದ್ರೆ ಮೇಲ್ನೋಟಕ್ಕೆ ಅವರು ತಪ್ಪು ಅನ್ನುವಂಥದ್ದೇ ಸಾಬೀತಾಗಿದೆ. ಅದೇ ಕಾರಣವನ್ನ ಕೊಟ್ಟು ಈಗ ಅವರನ್ನ ವಜಾ ಕೂಡ ಮಾಡಲಾಗಿದೆ. ಜೊತೆಗೆ ಇನ್ನೊಂದಿಷ್ಟು ತನಿಖೆಯನ್ನ ಮಾಡಲಾಗಿದೆ. ಯಾಕಂದ್ರೆ ದೇವಸ್ಥಾನದ ಮಾಜಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಹೇಳ್ತಾ ಇರುವಂತದ್ದು, ಆರಂಭಿಕ ಹಂತದಲ್ಲಿ ಅದು 120 ಗ್ರಾಂ ತೂಕ ಇತ್ತು ಆ ಚಿನ್ನದ ಸರ. ಅದಾದ ಬಳಿಕ ನಾನು RTI ದಾಖಲೆ ಹಾಕಿದ ಬಳಿಕ ಅದನ್ನ ತೆಗೆದುಕೊಂಡು ಹುಂಡಿಗೆ ತೆಗೆದುಕೊಂಡು ಬಂದಿರ್ತಾರೆ. ಸೊ ಆ ಸಂದರ್ಭದಲ್ಲಿ ತೂಕದಲ್ಲೂ ಕೂಡ ವ್ಯತ್ಯಾಸ ಆಗಿದೆ. ಈಗ 68 ಗ್ರಾಂ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಆರೋಪದ ಬಗ್ಗೆಯೂ ಕೂಡ ಮುಜರಾಯಿ ಇಲಾಖೆಯ ಆಯುಕ್ತರು ತನಿಖೆಗೆ ಆದೇಶವನ್ನ ಕೊಟ್ಟಿರ್ತಾರೆ. ಜೊತೆಗೆ ಸಾಕ್ಷಿ ನಾಶ ಮಾಡಬಹುದು ಅಥವಾ ಈ ತನಿಖೆಯಲ್ಲಿ ಅವರನ್ನ ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸೋದ್ರಿಂದ ಅವರು ಈ ಹುದ್ದೆಯಲ್ಲಿ ಮುಂದುವರಿಯೋದು ಸರಿಯಲ್ಲ ಅನ್ನುವಂತಹ ಕಾರಣವನ್ನ ಕೊಟ್ಟು, ಮೇಲ್ನೋಟಕ್ಕೆ ಅವರ ತಪ್ಪು ಸಾಬೀತಾಗಿದೆ ಅನ್ನುವಂಥದ್ದನ್ನ ಕೊಟ್ಟು ಅವರನ್ನ ಈಗ ವಜಾ ಮಾಡಲಾಗಿದೆ. ಸೊ ಹಾಗಾಗಿ ಯಾವ ರೀತಿಯ ತನಿಖೆ ಆಗುತ್ತೆ ಏನು ಅನ್ನುವಂಥದ್ದು ನೋಡಬೇಕು. ಇನ್ನೊಂದು ಕಡೆ ಕಮಿಷನ್ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸೊ ಒಟ್ಟಾರೆಯಾಗಿ ದ್ರೌಪದಿ ದೇವಸ್ಥಾನ, ಧರ್ಮರಾಯ ಸ್ವಾಮಿ ದೇವಸ್ಥಾನ ಐತಿಹಾಸಿಕ ಕರಗ ಅಂತ ಅಂದ್ರೆ ಅದು ಬೆಂಗಳೂರಿನ ಅಸ್ಮಿತೆಯಾಗಿತ್ತು. ಬಟ್ ಈಗ ಗಲಾಟೆಯ ಸ್ವರೂಪದಲ್ಲೇ ಅದು ಹೆಚ್ಚಿನ ಸುದ್ದಿ ಆಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.